ನಮಸ್ಕಾರ. ಇಂದಿನ ನಮ್ಮ ಚರ್ಚೆಯ ವಿಷಯ ನರ್ಸಿಂಗ್ ಕೇರ್ ಪ್ಲಾನ್ ಅಂದ್ರೆ ಎನ್ಸಿಪಿ. ನರ್ಸಿಂಗ್ ವಲಯದಲ್ಲಿ ಕೆಲಸ ಮಾಡೋರಿಗಿದು ಚಿರಪರಿಚಿತ ಪದ ಅಂತಾನೆ ಹೇಳ್ಬೋದಲ್ವಾ? ಖಂಡಿತ. ಇದೊಂದು ರೀತಿ ಅವರ ದಿನನಿತ್ಯದ ಕೆಲಸದ ಭಾಗ. ಹೌದು. ಇದೊಂದು ಕೇವಲ ಡಾಕ್ಯುಮೆಂಟ್ ಅಲ್ಲ, ಬದಲಾಗಿ ರೋಗಿಯ ಆರೈಕೆಯ ಬೆನ್ನೆಲುಬು ಅಂತಾನೂ ಹೇಳಬಹುದು. ನಿಜ. ಇದೊಂದು ಹೇಗಂದ್ರೆ ಒಂದು ಆರೈಕೆಯ ನೀಲನಕ್ಷೆ, ಒಂದು ರೋಡ್ ಮ್ಯಾಪ್. ಓಕೆ. ನಮ್ಮ ಮುಂದಿರೋ ಮಾಹಿತಿ ಪ್ರಕಾರ ಇದು ಕೇವಲ 6 ಕಾಲಂ ಇರೋ ಒಂದು ಫಾರ್ಮ್ ಅಷ್ಟೇ ಅಲ್ಲ, ಬದಲಾಗಿ ವೈಜ್ಞಾನಿಕ ಚಿಂತನೆ ಮತ್ತು ಮಾನವೀಯ ಸ್ಪಂದನೆಯನ್ನ ಒಟ್ಟಿಗೆ ತರುವ ಒಂದು ಪ್ರಕ್ರಿಯೆ. ಹೌದು, ನೀವು ಹೇಳಿದ್ ನಿಜ. ಪ್ರತಿ ರೋಗಿಯೂ ವಿಭಿನ್ನ. ಅವರ ಸಮಸ್ಯೆಗಳು, ಅವರ ಪ್ರತಿಕ್ರಿಯೆಗಳು ಎಲ್ಲವೂ ಬೇರೆ ಬೇರೆ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಒಂದೇ ಚಿಕಿತ್ಸೆ ಆಗೋದಿಲ್ಲ. ಸೊ ಈ ಎನ್ಸಿಪಿ ಪ್ರತಿಯೊಬ್ಬ ರೋಗಿಯ ಅಗತ್ಯಕ್ಕೆ ತಕ್ಕಂತೆ ಆರೈಕೆಯನ್ನು ರೂಪಿಸಲು, ಅಂದ್ರೆ ಪರ್ಸನಲೈಸ್ ಮಾಡಲು ಸಹಾಯ ಮಾಡುತ್ತೆ. ಸರಿ. ಹಾಗಾದ್ರೆ ಇವತ್ತಿನ ನಮ್ಮ ಉದ್ದೇಶ ಕೇವಲ ಎನ್ಸಿಪಿ ಅಂದ್ರೆ ಏನು ಅಂತ ತಿಳಿಯೋದಲ್ಲ, ಬದಲಾಗಿ ಈ ತೋರಿಕೆಗೆ ಸರಳವಾಗಿ ಕಾಣುವ ಪ್ರಕ್ರಿಯೆಯ ಆಳಕ್ಕಿಳಿದು ಅದರ ಹಿಂದಿರುವ ಕೌಶಲ್ಯ, ಸವಾಲುಗಳು ಮತ್ತು ನರ್ಸಿಂಗ್ನ ನಿಜವಾದ ಆರ್ಟ್ ಹೇಗೆ ಹೊರಬರ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಒಂದು ಸರಳ ಉದಾಹರಣೆಯಿಂದ ಶುರು ಮಾಡೋಣವೇ? ಪ್ಲೀಸ್. ಆಸ್ಪತ್ರೆಗೆ ಹೊಟ್ಟೆ ನೋವಂತ ಒಬ್ರು ಬರ್ತಾರೆ ಅಂದ್ಕೊಳ್ಳಿ. ಅವ್ರು ಬಂದ ತಕ್ಷಣ ನರ್ಸ್ ಮಾಡುವ ಮೊದಲ ಕೆಲಸವೇ ಈ ಎನ್ಸಿಪಿ ಪ್ರಕ್ರಿಯೆಯ ಮೊದಲ ಹೆಜ್ಜೆ. ಆ ರೋಗಿ ನನಗೆ 2 ದಿನದಿಂದ ಹೊಟ್ಟೆ ನೋವು ಬಿಟ್ಬಿಟ್ಟು ಬರುತ್ತೆ ಅಂತ ಹೇಳ್ತಾರೆ. ಓಕೆ. ಇದರ ಜೊತೆಗೆ ನೋವಿನಿಂದ ಅವ್ರ ಮುಖ ಬಾಡಿದೆ, ಸ್ವಲ್ಪ ನರಳುತ್ತಿದ್ದಾರೆ ಅನ್ನೋದನ್ನ ನರ್ಸ್ ಗಮನಿಸ್ತಾರೆ. ಈ ಎರಡೂ ಅಂದ್ರೆ ರೋಗಿ ಹೇಳಿದ್ದು ಮತ್ತು ನರ್ಸ್ ನೋಡಿದ್ದು ಎರಡೂ ಸೇರಿದಾಗ್ಲೇ ಒಂದು ಸಂಪೂರ್ಣ ಚಿತ್ರಣ ಸಿಗೋದು. ಸರಿ, ಇಲ್ಲಿಂದಲೇ ನಮ್ಮ ಚರ್ಚೆಯನ್ನ ಶುರು ಮಾಡೋಣ. ಈ ಪ್ರಕ್ರಿಯೆಯಲ್ಲಿ 6 ಮುಖ್ಯ ಹಂತಗಳಿವೆ ಅಂತ ಹೇಳಲಾಗುತ್ತೆ. ಹೌದು, 6 ಸ್ತಂಭಗಳು. ಮೊದಲನೇದು ಅಸೆಸ್ಮೆಂಟ್ ಅಂದ್ರೆ ಮೌಲ್ಯಮಾಪನ. ಇದರಲ್ಲಿ 2 ಭಾಗಗಳಲ್ವಾ? ಸಬ್ಜೆಕ್ಟಿವ್ ಡೇಟಾ ಮತ್ತು ಆಬ್ಜೆಕ್ಟಿವ್ ಡೇಟಾ. ಹೌದು. ಸಬ್ಜೆಕ್ಟಿವ್ ಅಂದ್ರೆ ರೋಗಿ ತನಗೇನಾಗ್ತಿದೆ ಅಂತ ಸ್ವತಃ ಹೇಳುವ ಮಾಹಿತಿ. ನನಗೆ ಹೊಟ್ಟೆ ನೋವಿದೆ ಅಥವಾ ತಲೆ ಸುತ್ತು ಬರ್ತಿದೆ ಅನ್ನೋದು. ಆಬ್ಜೆಕ್ಟಿವ್ ಡೇಟಾ ಅಂದ್ರೆ ಅದು ನರ್ಸ್ ರೋಗಿಯನ್ನ ಗಮನಿಸಿ ಅಥವಾ ಪರೀಕ್ಷಿಸಿ ಸಂಗ್ರಹಿಸುವ ಮಾಹಿತಿ. ರೋಗಿ ಹೇಳದೇ ಇದ್ರೂ ಅವರ ಮುಖಭಾವದಿಂದ ನೋವನ್ನು ಗುರುತಿಸೋದು ಅಥವಾ ಅವರ ವೈಟಲ್ ಸೈನ್ಸ್ ಚೆಕ್ ಮಾಡೋದು. ಸರಿ. ನಮ್ಮ ಮೂಲಗಳಲ್ಲಿ ಒಂದು ಕುತೂಹಲಕಾರಿ ಅಂಶವಿದೆ. ಒಬ್ಬ ಅನುಭವಿ ನರ್ಸ್ ಈ 2 ಡೇಟಾಗಳ ನಡುವಿನ ವ್ಯತ್ಯಾಸವನ್ನು ಗುರ್ತಿಸುವುದ್ರಲ್ಲೇ ಅವರ ನಿಜವಾದ ಕೌಶಲ್ಯ ಅಡಗಿರುತ್ತೆ ಅಂತ. ಬಹಳ ಬಹಳ ಮುಖ್ಯವಾದ ಪಾಯಿಂಟ್ ಇದು. ಇದನ್ನೇ ಕ್ಲಿನಿಕಲ್ ಜಡ್ಜ್ಮೆಂಟ್ ಅಂತ ಕರೆಯೋದು. ಒಬ್ಬ ರೋಗಿ ನನಗೇನೋ ತೊಂದರೆ ಇಲ್ಲ, ಆರಾಮಾಗಿದ್ದೀನಿ ಅಂತ ಹೇಳ್ಬೋದು. ಇದು ಸಬ್ಜೆಕ್ಟಿವ್ ಡೇಟಾ. ಹೌದು. ಆದರೆ ಅದೇ ಸಮಯದಲ್ಲಿ ಅವರು ಬಿಪಿ ಹೆಚ್ಚಾಗಿದ್ರೆ, ಬೆವರ್ತಿದ್ರೆ, ಅವರ ಮುಖದಲ್ಲಿ ಆತಂಕ ಕಾಣ್ತಿದ್ರೆ ಅದು ಆಬ್ಜೆಕ್ಟಿವ್ ಡೇಟಾ. ಇವೆರಡೂ ತಾಳೆ ಆಗ್ತಿಲ್ಲ. ಎಕ್ಸಾಕ್ಟ್ಲಿ. ಆಗ ನರ್ಸ್ ರೋಗಿ ಏನನ್ನೋ ಮುಚ್ಚಿಡ್ತಿದ್ದಾರಾ ಅಥವಾ ಅವರಿಗೆ ತಮ್ಮ ಸ್ಥಿತಿಯ ಗಂಭೀರತೆ ಅರ್ಥವಾಗಿಲ್ವಾ ಅಂತ ಯೋಚನೆ ಬೇಕಾಗುತ್ತೆ. ಇಲ್ಲಿಂದಲೇ ನಿಜವಾದ ತನಿಖೆ ಶುರುವಾಗೋದು. ಅಂದ್ರೆ ಕೇವಲ ಮಾಹಿತಿಯನ್ನ ಕಲೆ ಹಾಕುವುದಷ್ಟೇ ಅಲ್ಲ, ಆ ಮಾಹಿತಿಯ ಸತ್ಯಾಸತ್ಯತೆಯನ್ನ ವಿಶ್ಲೇಷಿಸುವುದು ಅಸೆಸ್ಮೆಂಟ್ನ ಭಾಗ. ಖಂಡಿತ. ಇದು ಎಲ್ಲಾ ರೋಗಿಗಳ ವಿಷಯದಲ್ಲೂ ಇಷ್ಟೇ ಸುಲಭವಾಗಿರುತ್ತಾ? ಉದಾಹರಣೆಗೆ, ಮಾತು ಬಾರದ ಚಿಕ್ಕ ಮಕ್ಕಳು ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ರೋಗಿಗಳಿಂದ ಸಬ್ಜೆಕ್ಟಿವ್ ಡೇಟಾ ಹೇಗೆ ಸಿಗುತ್ತೆ? ಅದೊಂದು ದೊಡ್ಡ ಸವಾಲು. ಅಂತಹ ಸಂದರ್ಭಗಳಲ್ಲಿ ನಾವು ಸಂಪೂರ್ಣವಾಗಿ ಆಬ್ಜೆಕ್ಟಿವ್ ಡೇಟಾ ಮೇಲೆ ಅವಲಂಬಿತರಾಗಬೇಕಾಗುತ್ತೆ. ಮತ್ತು ಅವರ ಸಂಬಂಧಿಕರು ಹೇಳುವ ಮಾಹಿತಿ? ಹೌದು, ಅದು ಕೂಡ. ಮಗು ಅಳುತ್ತಿರುವ ರೀತಿ, ಅದರ ದೇಹದ ಭಂಗಿ, ಹೃದಯ ಬಡಿತದ ವೇಗ ಇವೆಲ್ಲವೂ ಅವರ ನೋವಿನ ಬಗ್ಗೆ ನಮಗೆ ಸುಳಿವು ಕೊಡುತ್ತೆ. ಹಾಗಾಗಿ ಅಸೆಸ್ಮೆಂಟ್ ಅನ್ನೋದು ಕೇವಲ ಪ್ರಶ್ನೆ ಕೇಳುವುದಲ್ಲ, ಅದೊಂದು ಸೂಕ್ಷ್ಮ ಅವಲೋಕನದ ಕಲೆ. ಓಕೆ. ಈ ಸಮಗ್ರ ಅಸೆಸ್ಮೆಂಟ್ ಆದ ನಂತರ ಮುಂದಿನ ಹಂತ ನರ್ಸಿಂಗ್ ಡಯಾಗ್ನೋಸಿಸ್. ಇದು ವೈದ್ಯರು ಮಾಡುವ ಡಯಾಗ್ನೋಸಿಸ್ಗಿಂತ ಹೇಗೆ ಭಿನ್ನ? ಇದು ಯಾವಾಗಲೂ ಗೊಂದಲ ಮೂಡಿಸುವ ವಿಷಯ. ಹೌದು, ತುಂಬಾ ಜನರಿಗೆ ಈ ಗೊಂದಲ ಇರುತ್ತೆ. ಈಗ ವೈದ್ಯರು ಗ್ಯಾಸ್ಟ್ರೈಟಿಸ್ ಅಂತ ರೋಗವನ್ನು ಪತ್ತೆ ಹಚ್ಚಿದರೆ ನರ್ಸಿಂಗ್ ಡಯಾಗ್ನೋಸಿಸ್ ಏನ್ ಹೇಳುತ್ತೆ? ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ವೈದ್ಯರು ರೋಗದ ಮೇಲೆ ಗಮನ ಹರಿಸಿದ್ರೆ ನರ್ಸ್ ಆ ರೋಗಕ್ಕೆ ರೋಗಿಯ ಪ್ರತಿಕ್ರಿಯೆಯ ಮೇಲೆ ಗಮನ ಹರಿಸ್ತಾರೆ. ಓ, ರೋಗಿಯ ಪ್ರತಿಕ್ರಿಯೆ. ಹೌದು. ನಮ್ಮ ಉದಾಹರಣೆಯಲ್ಲಿ ವೈದ್ಯರ ಡಯಾಗ್ನೋಸಿಸ್ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು. ಆದರೆ ನರ್ಸ್ ಆ ಗ್ಯಾಸ್ಟ್ರೈಟಿಸ್ನಿಂದ ರೋಗಿ ಅನುಭವಿಸುತ್ತಿರುವ ಸಮಸ್ಯೆಯನ್ನ ನೋಡ್ತಾರೆ. ಹಾಗಾಗಿ ನರ್ಸಿಂಗ್ ಡಯಾಗ್ನೋಸಿಸ್ ತೀವ್ರವಾದ ನೋವು ಅಥವಾ ಅಕ್ಯೂಟ್ ಪೇನ್ ಅಂತ ಆಗುತ್ತೆ. ಸರಿ.
ಅಥವಾ ನೋವಿನಿಂದಾಗಿ ಅವರಿಗೆ ಸರಿಯಾಗಿ ನಿದ್ದೆ ಮಾಡಲು ಆಗ್ತಿಲ್ಲ ಅಂದ್ರೆ ನಿದ್ರಾಭಂಗ ಅಥವಾ ಡಿಸ್ಟರ್ಬ್ಡ್ ಸ್ಲೀಪ್ ಪ್ಯಾಟರ್ನ್ ಅನ್ನೋದು ಮತ್ತೊಂದು ನರ್ಸಿಂಗ್ ಡಯಾಗ್ನೋಸಿಸ್ ಆಗ್ಬೋದು. ಅಂದ್ರೆ ವೈದ್ಯರ ಡಯಾಗ್ನೋಸಿಸ್ ರೋಗದ ಹೆಸರು, ನರ್ಸಿಂಗ್ ಡಯಾಗ್ನೋಸಿಸ್ ರೋಗಿಯ ಅನುಭವದ ವಿವರಣೆ. ಪರ್ಫೆಕ್ಟ್. ನೀವದನ್ನ ಸರಿಯಾಗಿ ಹಿಡಿದಿದ್ದೀರಿ. ಈ ನರ್ಸಿಂಗ್ ಡಯಾಗ್ನೋಸಿಸ್ಗಳನ್ನು ಒಂದು ನಿರ್ದಿಷ್ಟ ಪಟ್ಟಿಯಿಂದಲೇ ಆರಿಸಬೇಕಾ ಅಥವಾ ಹೇಗೆ? ಅದಕ್ಕೊಂದು ವ್ಯವಸ್ಥಿತ ಚೌಕಟ್ಟಿದೆ. ನ್ಯಾಂಡಾ ಅಂದ್ರೆ ನಾರ್ತ್ ಅಮೆರಿಕನ್ ನರ್ಸಿಂಗ್ ಡಯಾಗ್ನೋಸಿಸ್ ಅಸೋಸಿಯೇಷನ್ ಒಂದು ಪ್ರಮಾಣೀಕೃತ ಪಟ್ಟಿಯನ್ನು ನೀಡಿದೆ. ಓಕೆ. ಇದರಿಂದ ಪ್ರಪಂಚದಾದ್ಯಂತ ಆರೈಕೆಯಲ್ಲಿ ಒಂದು ಏಕರೂಪತೆ ತರಲು ಸಾಧ್ಯವಾಗುತ್ತೆ. ಆದರೆ ಆ ಪಟ್ಟಿಯಿಂದ ಸರಿಯಾದ ಡಯಾಗ್ನೋಸಿಸ್ ಅನ್ನು ಆರಿಸುವುದು ಕೂಡ ಒಂದು ಕೌಶಲ್ಯವೇ. ಸರಿ, ಈಗ ನಮಗ ಸಮಸ್ಯೆ ಏನೆಂದು ಗೊತ್ತಾಗಿದೆ. ತೀವ್ರವಾದ ನೋವು. ಇದರ ನಂತರದ ಹಂತ ಗೋಲ್ ಅಥವಾ ಗುರಿ. ಇದು ಸರಳವಾಗಿ ನೋವನ್ನು ಕಡಿಮೆ ಮಾಡುವುದು ಅಂತ ಇರ್ಬೋದಲ್ವೇ? ಹೌದು, ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಆತಂಕ ಅಥವಾ ಭಯದಂತಹ ಮಾನಸಿಕ ಸಮಸ್ಯೆಗಳಿಗೆ ಗುರಿಯನ್ನ ಹೇಗೆ ನಿರ್ಧರಿಸಲಾಗುತ್ತೆ? ಅದನ್ನು ಅಳೆಯುವುದು ಕಷ್ಟವಲ್ಲವೇ? ಅತ್ಯುತ್ತಮ ಪ್ರಶ್ನೆ. ನೋವನ್ನು ಕಡಿಮೆ ಮಾಡುವುದು ಅನ್ನೋದು ಒಂದು ವಿಶಾಲವಾದ ಗುರಿ. ಆದರೆ ವೃತ್ತಿಪರ ಆರೈಕೆಯಲ್ಲಿ ನಾವು ಸ್ಮಾರ್ಟ್ ಗುರಿಗಳನ್ನು ಇಟ್ಕೊಳ್ತೇವೆ. ಸ್ಮಾರ್ಟ್? ಹೌದು. ಸ್ಪೆಸಿಫಿಕ್, ಮೆಷರಬಲ್, ಅಚೀವಬಲ್, ರೆಲೆವೆಂಟ್ ಮತ್ತು ಟೈಮ್ ಬೌಂಡ್. ಅಂದ್ರೆ ನಿರ್ದಿಷ್ಟ, ಅಳೆಯಬಹುದಾದ, ಸಾಧಿಸಬಹುದಾದ, ಸಂಬಂಧಿತ ಮತ್ತು ಸಮಯಬದ್ಧ. ಒಂದು ಉದಾಹರಣೆ ಕೊಡಿ. ನೋವಿನ ವಿಷಯದಲ್ಲೇ ಹೇಳೋದಾದರೆ, ಮುಂದಿನ 2 ಗಂಟೆಗಳಲ್ಲಿ ರೋಗಿಯು ತನ್ನ ನೋವು 10ರಲ್ಲಿ 3ಕ್ಕಿಂತ ಕಡಿಮೆಯಾಗಿದೆ ಎಂದು ವರದಿ ಮಾಡಬೇಕು ಅನ್ನೋದು ಒಂದು ಸ್ಮಾರ್ಟ್ ಗುರಿ. ಓ, ಹಾಗಾದರೆ ಆತಂಕದಂತಹ ವಿಷಯಕ್ಕೂ ಇದೇ ರೀತಿ ಗುರಿ ನಿಗದಿಪಡಿಸಬಹುದೇ? ಖಂಡಿತ. ಆತಂಕವನ್ನು ಕಡಿಮೆ ಮಾಡುವುದು ಅಂತ ಹೇಳುವ ಬದಲು ಶಸ್ತ್ರಚಿಕಿತ್ಸೆಯ ಬಗ್ಗೆ ರೋಗಿಗಿರುವ ಆತಂಕವನ್ನು ಕಡಿಮೆ ಮಾಡಲು ಈ ಶಿಫ್ಟ್ ಮುಗಿಯೋದರ ಒಳಗೆ ರೋಗಿಯು ಕನಿಷ್ಠ 2 ನಿಭಾಯಿಸುವ ತಂತ್ರಗಳನ್ನು ಅಂದ್ರೆ ಕೋಪಿಂಗ್ ಮೆಕ್ಯಾನಿಸಮ್ಸ್ ವಿವರಿಸಬೇಕು ಅಂತ ಗುರಿಯಿಡ್ಬೋದು. ಉದಾಹರಣೆಗೆ ದೀರ್ಘವಾಗಿ ಉಸಿರಾಡುವುದು. ಹೌದು, ಅಥವಾ ಸಂಗೀತ ಕೇಳುವುದು. ಹೀಗೆ ಮಾಡೋದ್ರಿಂದ ನಮ್ಮ ಆರೈಕೆ ಯಶಸ್ವಿ ಆಯ್ತಾ ಇಲ್ವಾ ಅಂತ ಖಚಿತವಾಗಿ ಹೇಳಲು ಸಾಧ್ಯವಾಗುತ್ತೆ. ಈಗ ಸ್ಪಷ್ಟವಾಯಿತು. ಗುರಿ ನಿಗದಿಪಡಿಸಿದ ನಂತರ ಅದನ್ನು ಸಾಧಿಸ್ಲಿಕ್ಕೆ ಒಂದು ಯೋಜನೆ ಬೇಕು. ಅದೇ ಮುಂದಿನ ಹಂತ, ಇಂಟರ್ವೆನ್ಷನ್ ಅಥವಾ ಪ್ಲಾನಿಂಗ್. ಹೌದು. ನಮ್ಮ ಮೂಲಗಳಲ್ಲಿರುವ ಪಟ್ಟಿಯನ್ನು ನೋಡಿದ್ರೆ ಅದರಲ್ಲಿ ಔಷಧಿ ಕೊಡೋದರ ಜೊತೆಗೆ ಆರಾಮದಾಯಕ ವಾತಾವರಣ ನೀಡುವುದು, ಮಾನಸಿಕ ಧೈರ್ಯ ತುಂಬುವುದು ಅಂತಲೂ ಇದೆ. ಹೌದು, ಇದೇ ನರ್ಸಿಂಗ್ನ ಸೌಂದರ್ಯ. ಇಂಟರ್ವೆನ್ಷನ್ಗಳಲ್ಲಿ 3 ವಿಧಗಳಿವೆ. ಓಕೆ. ಮೊದಲನೆಯದು ಡಿಪೆಂಡೆಂಟ್ ಇಂಟರ್ವೆನ್ಷನ್, ಅಂದ್ರೆ ವೈದ್ಯರ ಆದೇಶದ ಮೇರೆಗೆ ಮಾಡುವ ಕೆಲಸ. ಉದಾಹರಣೆಗೆ ಔಷಧಿ ನೀಡುವುದು. ಸರಿ. ಎರಡನೆಯದು ಇಂಡಿಪೆಂಡೆಂಟ್ ಇಂಟರ್ವೆನ್ಷನ್. ಇದನ್ನು ನರ್ಸ್ ತಮ್ಮ ಜ್ಞಾನ ಮತ್ತು ವಿವೇಚನೆಯಿಂದ ಸ್ವತಂತ್ರವಾಗಿ ಮಾಡಬಹುದು. ಉದಾಹರಣೆಗೆ ರೋಗಿಗೆ ಆರಾಮದಾಯಕ ಭಂಗಿಯಲ್ಲಿ ಮಲಗಿಸುವುದು ಅಥವಾ ನೋವಿನಿಂದ ಗಮನವನ್ನು ಬೇರೆಡೆಗೆ ಸೆಳೆಯಲು ಮಾತನಾಡುವುದು. ಹಾಗಾದ್ರೆ ಮೂರನೇದು ಕೊಲಾಬರೇಟಿವ್ ಇಂಟರ್ವೆನ್ಷನ್. ಇಲ್ಲಿ ನರ್ಸು ಆರೋಗ್ಯ ತಂಡದ ಇತರ ಸದಸ್ಯರೊಂದಿಗೆ ಸೇರಿ ಕೆಲಸ ಮಾಡ್ತಾರೆ. ಫಿಸಿಯೋಥೆರಪಿಸ್ಟ್ ಅಥವಾ ಡಯಟಿಷಿಯನ್ ಜೊತೆ ಸಮಾಲೋಚಿಸಿ ರೋಗಿಯ ಆರೈಕೆಯನ್ನು ಯೋಜಿಸುವುದು. ಅದ್ಭುತ. ಈಗ ಮುಂದಿನ 2 ಹಂತಗಳು ಇಂಪ್ಲಿಮೆಂಟೇಷನ್ ಮತ್ತು ಪ್ಲಾನಿಂಗ್. ಇವೆರಡರ ನಡುವಿನ ವ್ಯತ್ಯಾಸ ಸೂಕ್ಷ್ಮವಾಗಿದ್ರೂ ಬಹಳ ಮುಖ್ಯ ಅನ್ಸುತ್ತೆ. ಹೌದು, ತುಂಬಾ ಮುಖ್ಯ. ಇದು ಕೇವಲ ಮಾಡಬೇಕು ಅನ್ನೋದನ್ನು ಮಾಡಿದೆ ಅಂತ ಬರೆಯೋದಷ್ಟೇನಾ? ಅದಕ್ಕಿಂತ ಹೆಚ್ಚು. ಪ್ಲಾನಿಂಗ್ ಅನ್ನೋದು ನಮ್ಮ ಉದ್ದೇಶಗಳ ಪಟ್ಟಿಯಷ್ಟೇ. ಆದ್ರೆ ಇಂಪ್ಲಿಮೆಂಟೇಷನ್ ಅನ್ನೋದು ನಾವು ಏನ್ ಮಾಡಿದ್ದೇವೆ ಎಂಬುದರ ಕಾನೂನಾತ್ಮಕ ದಾಖಲೆ. ಒಂದು ವೇಳೆ ರೋಗಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ವಿಷಯ ಕೋರ್ಟ್ ಮೆಟ್ಲೇರಿದರೆ, ಆಗ ಯೋಜನೆಯಲ್ಲಿ ಇತ್ತು ಆದ್ರೆ ಮಾಡಿದ್ದೀರಾ ಅಂತ ಪ್ರಶ್ನೆ ಬರುತ್ತೆ. ಆಗ ಇಂಪ್ಲಿಮೆಂಟೇಷನ್ ಕಾಲಂನಲ್ಲಿ ದಾಖಲಾದ ಅಂಶವೇ ಸಾಕ್ಷಿ. ಅಂದ್ರೆ ಇಫ್ ಇಟ್ ವಾಸಂಟ್ ಡಾಕ್ಯುಮೆಂಟೆಡ್, ಇಟ್ ವಾಸಂಟ್ ಡನ್ ಅಂತಾರಲ್ಲ ಹಾಗೆ. ಎಕ್ಸಾಕ್ಟ್ಲಿ. ಇದು ನರ್ಸಿಂಗಲ್ಲಿ ಒಂದು ಮೂಲ ಮಂತ್ರ. ಅಂದ್ರೆ ಇದು ಕೇವಲ ಕೆಲಸದ ದಾಖಲೆಯೇ ಅಲ್ಲ, ಅದೊಂದು ಜವಾಬ್ದಾರಿಯ ಮತ್ತು ಹೊಣೆಗಾರಿಕೆಯ ದೃಢೀಕರಣ. ಖಚಿತವಾಗಿಯೂ. ನಾನೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ರೋಗಿಗೆ ಪ್ರತಿ 4 ಗಂಟೆಗೊಮ್ಮೆ ನೋವು ನಿವಾರಕ ಇಂಜೆಕ್ಷನ್ ಕೊಡಬೇಕು ಅಂತ ಯೋಜನೆಯಲ್ಲಿತ್ತು. ಸರಿ. ಆದರೆ ಒಂದು ಶಿಫ್ಟ್ನಲ್ಲಿ ರೋಗಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ ಕಾರಣ ನರ್ಸ್ ಅವ್ರನ್ನು ಎಬ್ಬಿಸಿ ಇಂಜೆಕ್ಷನ್ ಕೊಡ್ಲು ಹೋಗ್ಲಿಲ್ಲ. ಅರ್ಥವಾಗುತ್ತೆ. ಅವರು ಇಂಪ್ಲಿಮೆಂಟೇಷನ್ನಲ್ಲಿ ರೋಗಿ ನಿದ್ರಿಸುತ್ತಿದ್ದ ಕಾರಣ ಇಂಜೆಕ್ಷನ್ ನೀಡಿಲ್ಲ ಎಂದು ಸ್ಪಷ್ಟವಾಗಿ ದಾಖಲಿಸಿದರು. ನಂತರ ರೋಗಿಯ ಸ್ಥಿತಿ ಹದಗೆಟ್ಟಾಗ ಯಾಕೆ ಇಂಜೆಕ್ಷನ್ ಕೊಟ್ಟಿಲ್ಲ ಎಂದು ಪ್ರಶ್ನಿಸಿದಾಗ ಆ ದಾಖಲೆಯೇ ಅವರ ವೃತ್ತಿಪರ ನಿರ್ಧಾರವನ್ನು ಸಮರ್ಥಿಸಲು ಸಹಾಯ ಮಾಡಿತು. ಅಬ್ಬಾ,
ದಾಖಲಾತಿ ಇಲ್ಲದಿದ್ರೆ ಅದು ನಿರ್ಲಕ್ಷ್ಯ ಎನಿಸಿಕೊಳ್ಳುವ ಸಾಧ್ಯತೆ ಇತ್ತು. ಖಂಡಿತವಾಗಿಯೂ. ಇದು ಇಂಪ್ಲಿಮೆಂಟೇಷನ್ನ ಪ್ರಾಮುಖ್ಯತೆಯನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಸರಿ, ಈಗ ನಾವು ಆರೈಕೆಯ ಚಕ್ರದ ಕೊನೆಯ ಹಂತಕ್ಕೆ ಬಂದಿದ್ದೇವೆ, ಇವ್ಯಾಲ್ಯುವೇಷನ್ ಅಥವಾ ಮೌಲ್ಯಮಾಪನ. ಹೌದು, ಅಂತಿಮ ಹಂತ. ನಮ್ಮ ಯೋಜನೆ ಯಶಸ್ವಿಯಾಯಿತೆ ಎಂದು ಪರಿಶೀಲಿಸುವುದು. ಒಂದು ವೇಳೆ ನಮ್ಮ ಗುರಿ ತಲುಪಲು ಸಾಧ್ಯವಾಗದಿದ್ದರೆ ಏನಾಗುತ್ತೆ? ಗುರಿ ತಲುಪಿಲ್ಲ ಅಂತ ಬರದು ಕೈ ತೊಳೆದುಕೊಳ್ಳುವುದೇ? ಖಂಡಿತ ಇಲ್ಲ. ಇವ್ಯಾಲ್ಯುಯೇಷನ್ ಒಂದು ಅಂತ್ಯವಲ್ಲ, ಅದೊಂದು ಹೊಸ ಆರಂಭಕ್ಕೆ ನಾಂದಿ. ಹೇಗೆ? ನಮ್ಮ ಉದಾಹರಣೆಯಲ್ಲಿ 2 ಗಂಟೆಯ ನಂತರವೂ ರೋಗಿಯ ನೋವು ಕಡಿಮೆಯಾಗಿಲ್ಲ ಅಂತ ಇಟ್ಕೊಳ್ಳಿ. ಆಗ ನಾವು ಗೋಲ್ ನಾಟ್ ಮೆಟ್ ಅಂತ ಬರೀತೇವೆ. ಸರಿ. ಆದರೆ ಅದರ ಜೊತೆಗೆ ನಾವು ಮತ್ತೆ ಮೊದಲ ಹಂತಕ್ಕೆ, ಅಂದರೆ ಅಸೆಸ್ಮೆಂಟ್ಗೆ ವಾಪಸ್ ಹೋಗ್ತೇವೆ. ಓ, ಇಡೀ ಪ್ರಕ್ರಿಯೆಯನ್ನು ಪುನರಾವರ್ತಿಸಬೇಕಾಡುತ್ತಾ? ಹೌದು. ಯಾಕೆ ನಮ್ಮ ಯೋಜನೆ ವಿಫಲವಾಯಿತು? ನಾವು ರೋಗಿಯ ನೋವಿನ ಕಾರಣವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ಲಿಲ್ವೇ? ರಿಅಸೆಸ್ಮೆಂಟ್. ನಮ್ಮ ನರ್ಸಿಂಗ್ ಡಯಾಗ್ನೋಸಿಸ್ ತಪ್ಪಾಗಿತ್ತೇ? ರೀಡಯಾಗ್ನೋಸಿಂಗ್. ನಾವು ಕೊಟ್ಟ ಔಷಧಿ ಸಾಕಾಗ್ಲಿಲ್ವೇ? ರೀಪ್ಲಾನಿಂಗ್. ಹೀಗೆ ಇವ್ಯಾಲ್ಯುಯೇಷನ್ ವಿಫಲವಾದಾಗ ಅದು ನಮ್ಮನ್ನು ಇನ್ನಷ್ಟು ಆಳವಾಗಿ ಯೋಚಿಸುವಂತೆ ಮಾಡುತ್ತೆ. ಇದೇ ಕಾರಣಕ್ಕೆ ಎನ್ಸಿಪಿಯನ್ನು ಒಂದು ರೇಖೆಯಾಗಿ ನೋಡದೆ ಒಂದು ವೃತ್ತ ಅಥವಾ ಸೈಕಲ್ ಆಗಿ ನೋಡಲಾಗುತ್ತೆ. ಇದು ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ಹಾಗಾದ್ರೆ ಇಂದಿನ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದ್ರೆ ನರ್ಸಿಂಗ್ ಕೇರ್ ಪ್ಲಾನ್ ಅನ್ನೋದು ಕೇವಲ 6 ಕಾಲಂಗಳ ಒಂದು ಫಾರ್ಮ್ ಅಲ್ಲ. ಅದೊಂದು ಸಮಸ್ಯೆ ಪರಿಹಾರದ, ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ವೈಜ್ಞಾನಿಕ ವಿಧಾನ. ಹೌದು. ಅಸೆಸ್ಮೆಂಟ್ನಿಂದ ಇವ್ಯಾಲ್ಯುಯೇಷನ್ವರೆಗೂ ಪ್ರತಿ ಹಂತದಲ್ಲೂ ನರ್ಸ್ನ ವಿಮರ್ಶಾತ್ಮಕ ಚಿಂತನೆಯನ್ನು, ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಅನ್ನು ಬೇಡುತ್ತೆ. ಖಂಡಿತ. ಮತ್ತು ಇದು ಆರೈಕೆಯಲ್ಲಿ ನಿರಂತರತೆಯನ್ನು ಕಾಪಾಡಲು ಅತ್ಯಗತ್ಯ. ಒಬ್ಬ ನರ್ಸ್ ತಮ್ಮ 8 ಗಂಟೆಯ ಶಿಫ್ಟ್ ಮುಗಿಸಿ ಮನೆಗೆ ಹೋದಾಗ ಮುಂದಿನ ಶಿಫ್ಟಿಗೆ ಬರುವ ನರ್ಸ್ಗೆ ಆ ಎನ್ಸಿಪಿಯನ್ನು ನೋಡಿದ ತಕ್ಷಣ ರೋಗಿಯ ಸಂಪೂರ್ಣ ಕಥೆ ಗೊತ್ತಾಗ್ಬೇಕು. ಎಕ್ಸಾಕ್ಟ್ಲಿ. ಇದುವರೆಗೂ ಏನು ಮಾಡಲಾಗಿದೆ, ಮುಂದೆ ಏನು ಮಾಡಬೇಕು, ಯಾವುದು ಕೆಲಸ ಮಾಡಿತು, ಯಾವುದು ಮಾಡಲಿಲ್ಲ, ಎಲ್ಲವೂ ಸ್ಪಷ್ಟವಾಗಿರುತ್ತೆ. ಇದರಿಂದ ರೋಗಿಯ ಆರೈಕೆಯಲ್ಲಿ ಯಾವುದೇ ಅಡಚಣೆಯಾಗೋದಿಲ್ಲ. ಇದು ಕೇವಲ ಒಂದು ಕೆಲಸವಾಗಿರದೆ ರೋಗಿಯನ್ನು ಕೇಂದ್ರವಾಗಿಟ್ಕೊಂಡು ಮಾಡುವ ಒಂದು ಚಿಂತನಶೀಲ ಪ್ರಕ್ರಿಯೆಯಾಗಿ ಬದಲಾಗುತ್ತೆ. ಸರಿ, ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರು ಆಲೋಚಿಸಲು ಒಂದು ಅಂಶವನ್ನು ಮುಂದಿಡೋಣ. ಖಂಡಿತ. ನಾವು ಇವತ್ತು ಎನ್ಸಿಪಿಯ ರಚನೆ, ಅದರ ವೈಜ್ಞಾನಿಕ ವಿಧಾನ, ದಾಖಲಾತಿಯ ಪ್ರಾಮುಖ್ಯತೆ ಎಲ್ಲವನ್ನೂ ನೋಡಿದ್ದೇವೆ. ಹೌದು, ಅದರ ತಾಂತ್ರಿಕ ಭಾಗವನ್ನೆಲ್ಲ ಚರ್ಚಿಸಿದ್ದೇವೆ. ಔಷಧಿ ನೀಡುವುದು, ವೈಟಲ್ಸ್ ಚೆಕ್ ಮಾಡುವುದು, ಇವೆಲ್ಲವನ್ನೂ ನಾವು ಅಳೆಯಬಹುದು, ದಾಖಲಿಸಬಹುದು. ಆದರೆ ನಮ್ಮ ಚರ್ಚೆಯಲ್ಲೇ ಬಂದ ಹಾಗೆ ರೋಗಿಗೆ ಮಾನಸಿಕ ಬೆಂಬಲ ನೀಡುವುದು ಕೂಡ ಯೋಜನೆಯ ಒಂದು ಪ್ರಮುಖ ಭಾಗ. ಹೌದು. ಹಾಗಾದರೆ ನಿಮ್ಮ ಪ್ರಕಾರ ಕೇಳುಗರು ಯಾವ ಪ್ರಶ್ನೆಯ ಬಗ್ಗೆ ಯೋಚಿಸಬಹುದು? ನನ್ನ ಪ್ರಶ್ನೆ ಇದು. ಈ 6 ಕಾಲಂಗಳ ಚೌಕಟ್ಟಿನಲ್ಲಿ ಸುಲಭವಾಗಿ ದಾಖಲಿಸಲು ಸಾಧ್ಯವಾಗದ, ಅಳೆಯಲು ಕಷ್ಟವಾದ ನಂಬಿಕೆ ಮತ್ತು ಕಾಳಜಿಯಂತಹ ಅಂಶಗಳು ರೋಗಿಯ ಚೇತರಿಕೆಯಲ್ಲಿ ನಾವು ಅಳೆಯಬಹುದಾದ ವೈದ್ಯಕೀಯ ಕ್ರಮಗಳಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಮುಖ್ಯವಾಗಿರಬಹುದೇ? ಒಂದು ಯಶಸ್ವಿ ಎನ್ಸಿಪಿಯ ನಿಜವಾದ ಶಕ್ತಿ ಇರುವುದು ಅದರ ಕಾಲಂಗಳಿನ ಪದಗಳಲ್ಲೋ ಅಥವಾ ಆ ಪದಗಳ ಹಿಂದಿರುವ ಮಾನವೀಯ ಸ್ಪರ್ಶದಲ್ಲೋ?